ನೋಡಿ ಈಗ ಬಿ ಜೆ ಪಿ ನಾವು ಜೆ ಡಿ ಎಸ್ ಮುಳುಗೋ ದೋಣಿ ಅಂದ್ಕೊಂಡಿದ್ವಿ. ಇಲ್ಲೆಲ್ಲ ಒಂದು ಕಡೆ ಅವರ ಆಣೆ ಪ್ರಮಾಣ ಕ್ರಾಸ್ ವೋಟಿಂಗ್ ನೋಡಿದ್ರೆ ಅವ್ರ ಜೊತೆ ಇವರು ಮುಳುಗ್ತಿದ್ದಾರೆ, ಇಬ್ಬರು ಸೇರಿ ಒಂದೇ ದೋಣಿ ಮುಳುಗ್ತಿದ್ದಾರೆ ಅನ್ನೋದು ನಮಗೆ ಅನಿಸ್ತಾ ಇದೆ. ನಮ್ಮಲ್ಲಿ ಒಂದು ಅಲ್ಲ, ನಾವು ಗೊತ್ತಲ್ಲ ತಮಗೆ, ನಮ್ದು ಯಾರು ಮುಖ್ಯಮಂತ್ರಿ ಯಾರು ಬಂಡೆ ಬಂಡೆ ಬ್ಲಾಸ್ಟ್ ಮಾಡಿದ್ದೀವಿ. ಇನ್ನು ಎಲ್ಲ ರೀತಿಯಿಂದನೂ ಇದು ಮುಂದೆ ಇದೆ. ಈಗ ಬಿಡದಿ ವಿಚಾರ ನಾನು ಮಾತಾಡೋಕ್ಕೆ ನನಗೆ ಆ ಕಡೆದು ಅಷ್ಟೊಂದು ಮಾಹಿತಿ ಇಲ್ಲ. ಒಂದನೇದು. ಎರಡನೇದು, ಅದು ನಾನು ಪೇಪರ್ ಮಾಧ್ಯಮದಲ್ಲಿ ಓದಂತೆ ಚರ್ಚೆ ಮಾಡಿದಂಗೆ ಸಾರ್ವಜನಿಕರು ತಿಳಿದಂತೆ ಈ ಹಿಂದೆ ಇದ್ದಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಂದಿದ್ದೆ ಅಂತೇಳಿ ನಾನು ಓದಿದ್ದೀನಿ. ಮತ್ತು ಅವರೇ ತಂದು ಅವರೇ ವಿರೋಧ ಮಾಡ್ತಾರೆ, ಇದ್ರ ಅರ್ಥ ಏನು? ರಾಜಕೀಯ ಅವರೇ ಕ್ಯಾನ್ಸಲ್ ಮಾಡಿದ್ರಂತೆ, ಬೇಡ ಇಲ್ಲಿ ಮಾಡಿದ್ದಕ್ಕೆ ಉದ್ದೇಶ ವಿರೋಧ ಅಲ್ರಿ, ಆಗುವಗಳ ಬಗ್ಗೆ ಚರ್ಚೆ ಮಾಡಬೇಕು. ಆಗುವಗಳ ಬಗ್ಗೆ ಚರ್ಚೆ ಮಾಡಿದ್ಮೇಲೆ ಡಿಸಿಷನ್ ತಗೊಂಡ್ಮೇಲೆ ವಿರೋಧ ಮಾಡಿದ್ರಿ, ವಿರೋಧ ಮಾಡದೇ ಇರಲಿ ಇಲ್ಲ ಫಸ್ಟ್ ಏನು ಅವ್ರು ತಗೊಂಡ್ರಲ್ಲ ಆವಾಗಲೇ ಚರ್ಚೆ ಮಾಡ್ಬೋಯ್ತಲ್ಲ ರೈತರು ಕೂರಿಸಿ. ಆರ್ಡ್ರ್ಗಳು ಮಾಡಿಬಿಟ್ಟು ವಾಪಸ್ ತಗೊಳ್ಳೋದು ದೊಡ್ಡದಲ್ಲ. ಈಗ ನಾವು ಮಾಡಿದ್ವಿ, ಬಿಡದಿಂದ ಜಾರಿಗೆ ತಂದೆ ಥರ ಅನ್ನೋ ಭರವಸೆ ಇದೆ. ನೋಡಿ ಈಗ ಬಿ ಜೆ ಪಿ ನಾವು ಜೆ ಡಿ ಎಸ್ ಮುಳುಗೋ ದೋಣಿ ಅಂದ್ಕೊಂಡಿದ್ವಿ. ಇಲ್ಲೆಲ್ಲ ಒಂದು ಕಡೆ ಅವರ ಆಣೆ ಪ್ರಮಾಣ ಕ್ರಾಸ್ ವೋಟಿಂಗ್ ನೋಡಿದ್ರೆ ಅವ್ರ ಜೊತೆ ಇವರು ಮುಳುಗ್ತಿದ್ದಾರೆ, ಇಬ್ಬರು ಸೇರಿ ಒಂದೇ ದೋಣಿ ಮುಳುಗ್ತಿದ್ದಾರೆ ಅನ್ನೋದು ನಮಗೆ ಅನಿಸ್ತಾ ಇದೆ. ನಮ್ಮಲ್ಲಿ ಒಂದು ಅಲ್ಲ, ನಾವು ಗೊತ್ತಲ್ಲ ತಮಗೆ, ನಮ್ದು ಯಾರು ಮುಖ್ಯಮಂತ್ರಿ ಯಾರು ಬಂಡೆ ಬ್ಲಾಸ್ಟ್ ಮಾಡಿದ್ದೀವಿ. ಇನ್ನು ಎಲ್ಲ ರೀತಿಯಿಂದನೂ ಇದು ಮುಂದೆ ಇದೆ. ಈಗ ಬಿಡದಿ ವಿಚಾರ ನಾನು ಮಾತಾಡೋಕ್ಕೆ ನನಗೆ ಆ ಕಡೆದು ಅಷ್ಟೊಂದು ಮಾಹಿತಿ ಇಲ್ಲ. ಒಂದನೇದು. ಎರಡನೇದು, ಅದು ನಾನು ಪೇಪರ್ ಮಾಧ್ಯಮದಲ್ಲಿ ಓದಂತೆ ಚರ್ಚೆ ಮಾಡಿದಂಗೆ ಸಾರ್ವಜನಿಕರು ತಿಳಿದಂತೆ ಈ ಹಿಂದೆ ಇದ್ದಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಂದಿದ್ದೆ ಅಂತೇಳಿ ನಾನು ಓದಿದ್ದೀನಿ. ಮತ್ತು ಅವರೇ ತಂದು ಅವರೇ ವಿರೋಧ ಮಾಡ್ತಾರೆ, ಇದ್ರ ಅರ್ಥ ಏನು? ರಾಜಕೀಯ ಅವರೇ ಕ್ಯಾನ್ಸಲ್ ಮಾಡಿದ್ರಂತೆ, ಬೇಡ ಇಲ್ಲಿ ಮಾಡಿದ್ದಕ್ಕೆ ಉದ್ದೇಶ ವಿರೋಧ ಅಲ್ರಿ, ಆಗುವಗಳ ಬಗ್ಗೆ ಚರ್ಚೆ ಮಾಡಬೇಕು. ಆಗುವಗಳ ಬಗ್ಗೆ ಚರ್ಚೆ ಮಾಡಿದ್ಮೇಲೆ ಡಿಸಿಷನ್ ತಗೊಂಡ್ಮೇಲೆ ವಿರೋಧ ಮಾಡಿದ್ರಿ, ವಿರೋಧ ಮಾಡದೇ ಇರಲಿ ಇಲ್ಲ ಫಸ್ಟ್ ಏನು ಅವ್ರು ತಗೊಂಡ್ರಲ್ಲ ಆವಾಗಲೇ ಚರ್ಚೆ ಮಾಡ್ಬೋಯ್ತಲ್ಲ ರೈತರು ಕೂರಿಸಿ. ಆರ್ಡ್ರ್ಗಳು ಮಾಡಿಬಿಟ್ಟು ವಾಪಸ್ ತಗೊಳ್ಳೋದು ದೊಡ್ಡದಲ್ಲ. ಈಗ ನಾವು ಮಾಡಿದ್ವಿ, ಬಿಡದಿಂದ ಜಾರಿಗೆ ತಂದೆ ಥರ ಅನ್ನೋ ಭರವಸೆ ಇದೆ. ನೋಡಿ ಈಗ ಬಿ ಜೆ ಪಿ ನಾವು ಜೆ ಡಿ ಎಸ್ ಮುಳುಗೋ ದೋಣಿ ಅಂದ್ಕೊಂಡಿದ್ವಿ. ಇಲ್ಲೆಲ್ಲ ಒಂದು ಕಡೆ ಅವರ ಆಣೆ ಪ್ರಮಾಣ ಕ್ರಾಸ್ ವೋಟಿಂಗ್ ನೋಡಿದ್ರೆ ಅವ್ರ ಜೊತೆ ಇವರು ಮುಳುಗ್ತಿದ್ದಾರೆ, ಇಬ್ಬರು ಸೇರಿ ಒಂದೇ ದೋಣಿ ಮುಳುಗ್ತಿದ್ದಾರೆ ಅನ್ನೋದು ನಮಗೆ ಅನಿಸ್ತಾ ಇದೆ. ನಮ್ಮಲ್ಲಿ ಒಂದು ಅಲ್ಲ, ನಾವು ಗೊತ್ತಲ್ಲ ತಮಗೆ, ನಮ್ದು ಯಾರು ಮುಖ್ಯಮಂತ್ರಿ ಯಾರು ಬಂಡೆ ಬ್ಲಾಸ್ಟ್ ಮಾಡಿದ್ದೀವಿ. ಇನ್ನು ಎಲ್ಲ ರೀತಿಯಿಂದನೂ ಇದು ಮುಂದೆ ಇದೆ. ಈಗ ಬಿಡದಿ ವಿಚಾರ ನಾನು ಮಾತಾಡೋಕ್ಕೆ ನನಗೆ ಆ ಕಡೆದು ಅಷ್ಟೊಂದು ಮಾಹಿತಿ ಇಲ್ಲ. ಒಂದನೇದು. ಎರಡನೇದು, ಅದು ನಾನು ಪೇಪರ್ ಮಾಧ್ಯಮದಲ್ಲಿ ಓದಂತೆ ಚರ್ಚೆ ಮಾಡಿದಂಗೆ ಸಾರ್ವಜನಿಕರು ತಿಳಿದಂತೆ ಈ ಹಿಂದೆ ಇದ್ದಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಂದಿದ್ದೆ ಅಂತೇಳಿ ನಾನು ಓದಿದ್ದೀನಿ. ಮತ್ತು ಅವರೇ ತಂದು ಅವರೇ ವಿರೋಧ ಮಾಡ್ತಾರೆ, ಇದ್ರ ಅರ್ಥ ಏನು? ರಾಜಕೀಯ ಅವರೇ ಕ್ಯಾನ್ಸಲ್ ಮಾಡಿದ್ರಂತೆ, ಬೇಡ ಇಲ್ಲಿ ಮಾಡಿದ್ದಕ್ಕೆ ಉದ್ದೇಶ ವಿರೋಧ ಅಲ್ರಿ, ಆಗುವಗಳ ಬಗ್ಗೆ ಚರ್ಚೆ ಮಾಡಬೇಕು. ಆಗುವಗಳ ಬಗ್ಗೆ ಚರ್ಚೆ ಮಾಡಿದ್ಮೇಲೆ ಡಿಸಿಷನ್ ತಗೊಂಡ್ಮೇಲೆ ವಿರೋಧ ಮಾಡಿದ್ರಿ, ವಿರೋಧ ಮಾಡದೇ ಇರಲಿ ಇಲ್ಲ ಫಸ್ಟ್ ಏನು ಅವ್ರು ತಗೊಂಡ್ರಲ್ಲ ಆವಾಗಲೇ ಚರ್ಚೆ ಮಾಡ್ಬೋಯ್ತಲ್ಲ ರೈತರು ಕೂರಿಸಿ. ಆರ್ಡ್ರ್ಗಳು ಮಾಡಿಬಿಟ್ಟು ವಾಪಸ್ ತಗೊಳ್ಳೋದು ದೊಡ್ಡದಲ್ಲ. ಈಗ ನಾವು ಮಾಡಿದ್ವಿ, ಬಿಡದಿಂದ ಜಾರಿಗೆ ತಂದೆ ಥರ ಅನ್ನೋ ಭರವಸೆ ಇದೆ. ನೋಡಿ ಈಗ ಬಿ ಜೆ ಪಿ ನಾವು ಜೆ ಡಿ ಎಸ್ ಮುಳುಗೋ ದೋಣಿ ಅಂದ್ಕೊಂಡಿದ್ವಿ. ಇಲ್ಲೆಲ್ಲ ಒಂದು ಕಡೆ ಅವರ ಆಣೆ ಪ್ರಮಾಣ ಕ್ರಾಸ್ ವೋಟಿಂಗ್ ನೋಡಿದ್ರೆ ಅವ್ರ ಜೊತೆ ಇವರು ಮುಳುಗ್ತಿದ್ದಾರೆ, ಇಬ್ಬರು ಸೇರಿ ಒಂದೇ ದೋಣಿ ಮುಳುಗ್ತಿದ್ದಾರೆ ಅನ್ನೋದು ನಮಗೆ ಅನಿಸ್ತಾ ಇದೆ. ನಮ್ಮಲ್ಲಿ ಒಂದು ಅಲ್ಲ, ನಾವು ಗೊತ್ತಲ್ಲ ತಮಗೆ, ನಮ್ದು ಯಾರು ಮುಖ್ಯಮಂತ್ರಿ ಯಾರು ಬಂಡೆ ಬ್ಲಾಸ್ಟ್ ಮಾಡಿದ್ದೀವಿ. ಇನ್ನು ಎಲ್ಲ ರೀತಿಯಿಂದನೂ ಇದು ಮುಂದೆ ಇದೆ. ಈಗ ಬಿಡದಿ ವಿಚಾರ ನಾನು ಮಾತಾಡೋಕ್ಕೆ ನನಗೆ ಆ ಕಡೆದು ಅಷ್ಟೊಂದು ಮಾಹಿತಿ ಇಲ್ಲ. ಒಂದನೇದು. ಎರಡನೇದು, ಅದು ನಾನು ಪೇಪರ್ ಮಾಧ್ಯಮದಲ್ಲಿ ಓದಂತೆ ಚರ್ಚೆ ಮಾಡಿದಂಗೆ ಸಾರ್ವಜನಿಕರು ತಿಳಿದಂತೆ ಈ ಹಿಂದೆ ಇದ್ದಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಂದಿದ್ದೆ ಅಂತೇಳಿ ನಾನು ಓದಿದ್ದೀನಿ. ಮತ್ತು ಅವರೇ ತಂದು ಅವರೇ ವಿರೋಧ ಮಾಡ್ತಾರೆ, ಇದ್ರ ಅರ್ಥ ಏನು? ರಾಜಕೀಯ ಅವರೇ ಕ್ಯಾನ್ಸಲ್ ಮಾಡಿದ್ರಂತೆ, ಬೇಡ ಇಲ್ಲಿ ಮಾಡಿದ್ದಕ್ಕೆ ಉದ್ದೇಶ ವಿರೋಧ ಅಲ್ರಿ, ಆಗುವಗಳ ಬಗ್ಗೆ ಚರ್ಚೆ ಮಾಡಬೇಕು. ಆಗುವಗಳ ಬಗ್ಗೆ ಚರ್ಚೆ ಮಾಡಿದ್ಮೇಲೆ ಡಿಸಿಷನ್ ತಗೊಂಡ್ಮೇಲೆ ವಿರೋಧ ಮಾಡಿದ್ರಿ, ವಿರೋಧ ಮಾಡದೇ ಇರಲಿ ಇಲ್ಲ ಫಸ್ಟ್ ಏನು ಅವ್ರು ತಗೊಂಡ್ರಲ್ಲ ಆವಾಗಲೇ ಚರ್ಚೆ ಮಾಡ್ಬೋಯ್ತಲ್ಲ ರೈತರು ಕೂರಿಸಿ. ಆರ್ಡ್ರ್ಗಳು ಮಾಡಿಬಿಟ್ಟು ವಾಪಸ್ ತಗೊಳ್ಳೋದು ದೊಡ್ಡದಲ್ಲ. ಈಗ ನಾವು ಮಾಡಿದ್ವಿ, ಬಿಡದಿಂದ ಜಾರಿಗೆ ತಂದೆ ಥರ ಅನ್ನೋ ಭರವಸೆ ಇದೆ.